ಆಕಾಶ್ ಕೂಡ ಬೈಬಲ್ ರಿಲೀಸ್ ಆಗಿ ರನ್ನಿಂಗ್ ಬ್ಲಾಕ್ ಬಸ್ಟರ್ ವಿನ್ನಿಂಗ್ ಆಗಿತ್ತು. ಇವತ್ತು ಅವರ ಬರ್ತ್ಡೇ ಅಂಗವಾಗಿ ಈ ಸಿನಿಮಾ ರಿಲೀಸ್ ಮಾಡಿದ್ರೆ ಸಿನಿಮಾ ಸೂಪರ್ ಆಗಿದೆ. ಬಹುಶಃ ನೋಡೋಕೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಕೆಲವು ಸೀನಲ್ಲಿ ಅಳು ಬರುತ್ತೆ, ಅವ್ರು ನಮ್ಮಲ್ಲಿ ಇಲ್ಲ ಅನ್ನೋದೇ ತುಂಬ ದುಃಖ ಆಗ್ತಾ ಇದೆ. ಅವ್ರ ಆಕಾಶ ಜೊತೆಗೆ ಆಕಾಶನ ಹೆಸರಿಟ್ಟಿದ್ರೆ ತುಂಬ ಕನಸು ಕಂಡಿದ್ರು. ಸೊ ದೇವ್ರ ಅವಕಾಶ ಕೊಟ್ಟಿಲ್ಲ, ಅದೊಂದು ಹೇಳ್ತೀನಿ. ಜೈ ಅಪ್ಪ. ತುಂಬ ಚೆನ್ನಾಗಿತ್ತು. ರಮ್ಯಾ ಅವ್ರನ್ನ ನೋಡೋಕೆ ಸಿಕ್ತು. ಶಿ ವಾಸ್ ರಿಯಲಿ ಗಾರ್ಜಿಯಸ್, ಚೆನ್ನಾಗಿತ್ತು. ಆ್ಯಂಡ್ ಅಪ್ಪು ಅವ್ರನ್ನ ಮತ್ತೆ ಸ್ಕ್ರೀನಲ್ಲಿ ನೋಡಿ ತುಂಬಾ ಖುಷಿ ಆಯಿತು. ಇಟ್ಸ್ ವೆರಿ ನೈಸ್. ಇಟ್ ವಾಸ್ ರಿಯಲಿ ನೈಸ್. ಅಂದರೆ ತುಂಬ ಬೇಜಾರು ಆಗುತ್ತೆ ಅವ್ರನ್ನ ಮತ್ತೆ ಸ್ಕ್ರೀನ್ ಮೇಲೆ ನೋಡಿದಾಗ. ಹಿ ಈಸ್ ನಾಟ್ ಎನಿಮೋರ್ ಅಂತ, ಬಟ್ ಹಿ ಈಸ್ ರಿಯಲಿ ಅಲೈವ್ ಇನ್ ಎವ್ರಿಬಡೀಸ್ ಹಾರ್ಟ್ಸ್ ಅಂತ ಹೇಳೋಕ್ಕೆ ಇಷ್ಟ. ಆಯಿತು, ತುಂಬ ಖುಷಿ ಆಯಿತು. ನಾವು ಅಪ್ಪು ಫ್ಯಾನ್ಸ್ಗೆ ವರ್ಷಕ್ಕೆ ಒಂದ್ಸರಿ ಸಿಗುವಂಥ ಹಬ್ಬ ಇದು. ಸೊ ಹಬ್ಬ ಥರನೇ ಫುಲ್ ಹಬ್ಬ ಮಾಡಿದ್ದೀವಿ. ಎಲ್ಲ ಸೀನು, ಪ್ರತಿಯೊಂದು ಸಾಂಗ್, ಪ್ರತಿಯೊಂದು ಕ್ಷಣ ಕೂಡ ಎಂಜಾಯ್ ಮಾಡಿದ್ದೀವಿ. ಮತ್ತೆ ಭಾನುವಾರ ಕೂಡ ಇದೇ ರೀತಿ ಸೆಲೆಬ್ರೇಷನ್ಸ್ ಇರುತ್ತೆ. ಮತ್ತೆ ಬಂದು ಮತ್ತೆ ಎಂಜಾಯ್ ಮಾಡಿದ್ದೀವಿ. ಅಂದರೆ ಇದು ಸಿನಿಮಾ ಅಂತ ನೋಡಬೇಡಿ, ದಯವಿಟ್ಟು ನಮ್ಮ ಬಾಸ್ ಸಿನಿಮಾ. ಪ್ರತಿಯೊಬ್ಬರು ನೋಡಲೇಬೇಕಾಗಿದ್ದ ಸಿನಿಮಾ. ಯಾಕಂದರೆ ನಮ್ಮ ಬಾಸ್ ಇಲ್ಲ, ಬಟ್ ತುಂಬ ಎಮೋಷನ್ ಆಗಿದೆ. ಎಲ್ಲಿವರೆಗೂ ಆರುತ್ತೋ ಕನ್ನಡದ ಬಾವುಟ, ಅಲ್ಲಿವರೆಗೂ ನಿಲ್ಲಲ್ಲ ಉಪ್ಪುಡುಗರ ಆರ್ಭಟ. ಆಡೋದ್ರಲ್ಲಿ ಅಣ್ಣ ಬಂಡು, ಹೊಡೆಯೋದ್ರಲ್ಲಿ ಜಕ್ಕಿ ಜನ್ನು, ಕುಣಿಯೋದ್ರಲ್ಲಿ ಮೈಕಲ್ ಜಾಕ್ಸು, ಕರ್ನಾಟಕಕ್ಕೆ ಪವರ್ ಸ್ಟಾರು. ಸೂರ್ಯ ಮುಟ್ಟಕ್ಕಾಗಲ್ಲ, ಉಪ್ಪು ಹುಡುಗು ನಕ್ಷತ್ರ ಎಣ್ಸೋಕ್ಕಾಗಲ್ಲ. ನಮಗೆ ವರ್ಷಕ್ಕೊಂದು ಹಬ್ಬ ಅಂದರೆ ಇದೇ ಹಬ್ಬ. ನಮ್ಗೆ ಯುಗಾದಿ ಇಂಪಾರ್ಟೆಂಟ್ ಅಲ್ಲ, ನಮಗಿದೆ ಹಬ್ಬ. ಜೈ ಅಪ್ಪು ಬಾಸ್.